ಜನಸಾಮಾನ್ಯರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವ ಒಂದು ಯೋಚನೆ ನಾವು ಹಾಕಿಕೊಂಡು ಬಂದಿದ್ದೇವ ಅದು ಪ್ರಥಮ ಹಂತ. ನಮ್ಮ ಆಲೋಚನೆಯನ್ನು ಯೋಜನೆಯಾಗಿ ಮಾಡಿ ಅದಕ್ಕೆ ಬೇಕಾಗುವಂತಹ ಆ ಒಂದು ಪ್ರೋಸೆಸ್ ಮಾಡಿಕೊಂಡು ಇವತ್ತು ಫೈನಲ್ ಹಂತದಲ್ಲಿ ಇದೆ ಎಲ್ಲದಕ್ಕೂ ಕೂಡ. ಅದರಲ್ಲಿ ಮೊದಲನಾಗಿ ನಾನು ಹೇಳುವುದೇನು, ಜನರಿಗೆ ಅವರವರ ಆರೋಗ್ಯಕ್ಕೆ ಅವರವರೇ ಜವಾಬ್ದಾರಿ ಜನರಿಗೆ. ಸೊ ಜನ ಹೆಚ್ಚಿನ ಮಹತ್ವವನ್ನು ಅವರ ಆರೋಗ್ಯ ಕಾಪಾಡಲು ಅವರ ಊಟ ಉಪಚಾರ, ಅವರ ಜೀವನ ಶೈಲಿ ಮತ್ತು ಪರಿಸರಕ್ಕೆ ಒತ್ತು ಕೊಡೋ ಕೆಲಸ ಜನಸಾಮಾನ್ಯರು ಮೊದಲ ಆದ್ಯತೆಯಲ್ಲಿ ಮಾಡಬೇಕು. ನಮ್ಮ ಆರೋಗ್ಯ ಇಲಾಖೆ ಇನ್ನು ರೋಗ ಬಂದವರಿಗೆ ಮದ್ದು ಕೊಡ್ಲಿಕ್ಕಿರುವಂತ ಒಂದು ವಿಚಾರ, ಅದವ್ರು ನೆಮ್ಮದಿ ಮತ್ತು ಸಮಾಧಾನದಿಂದ ತಗೊಳ್ಬೇಕು ಬೇಕಾಗಿ ನಾವು ಇವತ್ತು ವಿವಿಧ ಯೋಜನೆ ಇವತ್ತು ಹಮ್ಮಿಕೊಂಡು ಬಂದಿದ್ದೇವೆ. ನಮ್ಮ ಯೋಜನೆ ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ಗ್ರಾಮೀಣ ಮಟ್ಟದಲ್ಲಿ 20 ನಿಮಿಷದ ಒಳಗಡೆ ಬರಬೇಕು, ನಗರ ಮಟ್ಟದಲ್ಲಿ 15 ನಿಮಿಷದ ವ್ಯಾಪ್ತಿಯಲ್ಲಿ ಮುಟ್ಟುವಂತ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ದಟ್ಟಣೆಯ ನಗರ ಪ್ರದೇಶದಲ್ಲಿ ಇವತ್ತು ಬಹಳಷ್ಟು ಇವತ್ತು ವಾಹನ ದಟ್ಟಣೆ ಇದ್ದ ಕಡೆ ಜನಸಾಮಾನ್ಯರು ಅನಾರೋಗ್ಯ ಪೀಡಿತರಾದಾಗ ಅವರನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇವತ್ತು ಬೈಕ್ ಆಂಬ್ಯುಲೆನ್ಸ್ ಅನ್ನು ನಾವು ಸ್ಟಾರ್ಟ್ ಇವತ್ತು ಮಾಡ್ತಾ ಇದ್ದೇವೆ. 100 ಬೈಕ್ ಆಂಬ್ಯುಲೆನ್ಸ್ಗೆ ನಾವು ಈಗಾಗಲೇ ತಯಾರಾಗ್ತಾ ಇದ್ದೇವೆ. 108 ಆಂಬ್ಯುಲೆನ್ಸ್, ಸುಮಾರು 450 ಹೊಸ ಆಂಬ್ಯುಲೆನ್ಸ್ಗೆ ಇವತ್ತು ಕೊಟ್ಟು ಈಗಿರುವಂತಹ ಆ ಆಂಬ್ಯುಲೆನ್ಸ್ ಸೇರಿಸಿಕೊಂಡು ರಾಜ್ಯದಲ್ಲಿ ಸುಮಾರು 750 ಆಂಬ್ಯುಲೆನ್ಸ್ ಸಜ್ಜು ಮಾಡಿ ರಾಜ್ಯ ಉದ್ದಗಲಕ್ಕೂ ಜನಸೇವೆಗೆ ಆ ಒಂದು ಗ್ರಾಮೀಣ ಮಟ್ಟದಲ್ಲಿ 20, ನಗರ 15 ನಿಮಿಷಕ್ಕೆ ಸೀಮಿತ ವ್ಯವಸ್ಥೆ ಮಾಡಲಾಗುವುದು. ಆಂಬ್ಯುಲೆನ್ಸ್ ಇಲ್ಲಿ ತಡ ಬಂದ್ರೆ ಆ ಕಂಪನಿ ಯಾರದು ವಹಿಸ್ಕೊಳ್ತಾರೆ ನಡೆಸುವಂಥದ್ದು ಅವರ ಮೇಲೆ ನಾವು ಇವತ್ತು ಫೈನ್ ಅನ್ನು ಕೂಡ ಹಾಕುವಂತ ಒಪ್ಪಂದ ಇದೆ. ಅಷ್ಟು ಮಾತ್ರ ಅಲ್ಲ, ಆಂಬ್ಯುಲೆನ್ಸ್ನ ಸ್ವಚ್ಛತೆ, ಡ್ರೈವರ್ಗಳ ವ್ಯವಸ್ಥೆ, ವಸ್ತ್ರ ಮತ್ತು ಅವರ ಒಂದು ಸ್ವಚ್ಛತೆ ಇದೆಲ್ಲ ಒಳಪಟ್ಟುವಂತ ಒಂದು ವಿಚಾರಕ್ಕೆ ನಾವು ಈಗಾಗಲೇ ನಾವು ಇವತ್ತು ಅಂತಿಮವಾಗಿ ರೂಪರೇಷೆಗಳನ್ನು ನಾವು ಆರ್ಥಿಕ ಇಲಾಖೆಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಸರ್ಕಾರಿ ಆಸ್ಪತ್ರೆ ಸಿಕ್ಕುವಂತ ವ್ಯವಸ್ಥೆಗೆ ಮಾಡಬೇಕಾಗುವಂತ ಒಂದು ಯೋಜನೆ. ಇನ್ನು ಎಲ್ಲ ಆಸ್ಪತ್ರೆ ಕೂಡ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕೆಲವೊಂದು ಚಿಕಿತ್ಸೆ ಇರುವುದಿಲ್ಲ. ಆವಾಗ ಜನಸಾಮಾನ್ಯರು ಯಾರು ಕೂಡ ಸರ್ಕಾರ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಆ ಚಿಕಿತ್ಸೆ ಇಲ್ಲ ಅಂತ ಗೊತ್ತಾದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡದೆ ಸರ್ಕಾರ ದುಡ್ಡು ಖರ್ಚು ಮಾಡುವಂತಹ ಆಯುಷ್ಮಾನ್ ಕರ್ನಾಟಕ ಯೋಜನೆ ಏನಿದೆಯಾ ಅದನ್ನು ನಾವು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಆಸ್ಪತ್ರೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಅದು ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಜನರಿಗೆ ಅದನ್ನು ಮುಟ್ಟುವಂತ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ APL ಅವರಿಗೆ ಮಾತ್ರ ಇವತ್ತು ಇದೆ, BPL ಅವರಿಗೆ ಮಾತ್ರ ಕೂಡ ಇವತ್ತು ಇದೆ.